ಬೆಳಗಿನ ಬೆಳಕು. ಅರಣ್ಯಕಾಂಡ 5:11-31. ನಿಷ್ಠೆಯ ಪರೀಕ್ಷೆ ಭಾಗ 2. ಪತಿಯು ತನ್ನ ಪತ್ನಿಯನ್ನು ಮತ್ತು ಅರ್ಪಣೆಯನ್ನು ತಂದ ನಂತರ ಯಾಜಕನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ವಿಧಿಯನ್ನು ಪ್ರಾರಂಭಿಸಿದನು. ಮೊದಲನೆಯದಾಗಿ ಯಾಜಕನು ಅವಳನ್ನು ಹತ್ತಿರಕ್ಕೆ ಕರೆತಂದು ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಿದನು. ಅರಣ್ಯಕಾಂಡ 5:16. ಈ ವಾಕ್ಯವು ಬಹಳ ಮುಖ್ಯವಾದುದು. ಈ ವಿಧಿಯು ಜನರಿಗೆ ಮನರಂಜನೆಯಾಗಿರಲಿಲ್ಲ ಅಥವಾ ಇದೊಂದು ಹರಟೆಯ ವಿಷಯವಾಗಿರಲಿಲ್ಲ. ಇದೊಂದು ಸಾರ್ವಜನಿಕ ಕ್ರೌರ್ಯದ ಪ್ರದರ್ಶನವೂ ಆಗಿರಲಿಲ್ಲ. ಆ ಸ್ತ್ರೀಯು ತನ್ನ ಹೆಸರಿಗಾಗಿ ಯೆಹೋವನು ಆರಿಸಿಕೊಂಡ ಸ್ಥಳದಲ್ಲಿ ಯಾಜಕನ ಮೇಲ್ವಿಚಾರಣೆಯಲ್ಲಿ ಯೆಹೋವನ ಸನ್ನಿಧಿಯ ಮುಂದೆ ನಿಂತಿದಳು. ಈ ಇಡೀ ಕ್ರಿಯೆಯು ಫಲಿತಾಂಶವು ಮನುಷ್ಯನ ಕೋಪದಿಂದ ನಿರ್ಧರಿಸಲ್ಪಡುವುದಲ್ಲ, ಬದಲಾಗಿ ಯೆಹೋವನ ತೀರ್ಪಿನಿಂದ ನಿರ್ಧರಿಸಲ್ಪಡುತ್ತದೆ ಎಂದು ಸಾರುತ್ತಿತ್ತು. ನಂತರ ಯಾಜಕನು ಮಣ್ಣಿನ ಪಾತ್ರೆಯಲ್ಲಿ ಪವಿತ್ರ ನೀರನ್ನು ತೆಗೆದುಕೊಂಡು ಅರಣ್ಯಕಾಂಡ 5:17. ಇದು ಪವಿತ್ರ ಪರಿಸರದಲ್ಲಿ ಯಾಜಕನ ಅಧಿಕಾರದ ಅಡಿಯಲ್ಲಿ ನಿರ್ವಹಿಸಲ್ಪಡುವ ಮತ್ತು ದೇವದರ್ಶನದ ಗುಡಾರದ ಪವಿತ್ರ ಕ್ರಮಕ್ಕೆ ಸಂಬಂಧಿಸಿದ ನೀರಾಗಿದೆ. ಆ ಪಾತ್ರೆಯು ಮಣ್ಣಿನದಾಗಿತ್ತು. ತೋರಾದಲ್ಲಿ ಶುದ್ಧೀಕರಣದ ನಿಯಮಗಳಲ್ಲಿ ಮಣ್ಣಿನ ಪಾತ್ರೆಗಳು ಹೆಚ್ಚಾಗಿ ಕಂಡುಬರುತ್ತವೆ, ಏಕೆಂದರೆ ಮಣ್ಣು ದೀನತೆ ಮತ್ತು ಸುಲಭವಾಗಿ ಒಡೆಯುವ ಸ್ವಭಾವವನ್ನು ಸೂಚಿಸುತ್ತದೆ. ಅಲ್ಲದೆ ಅಶುದ್ಧತೆಯ ನಿಯಮಗಳಲ್ಲಿ ಮಣ್ಣಿನ ಪಾತ್ರೆಗಳನ್ನು ವಿಭಿನ್ನವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು. ಯಾಜಕ ಕಾಂಡ 11:33. ಮಣ್ಣಿನ ಪಾತ್ರೆಯ ಬಳಕೆಯು ಈ ವಿಧಿಯನ್ನು ವೈಭವದಿಂದ ದೂರವಿರಿಸಿ ವಿನಯತೆಯಲ್ಲಿ ನೆಲೆಗೊಳಿಸುತ್ತದೆ. ಇದು ಸರಳವಾಗಿದೆ ಮತ್ತು ಅಷ್ಟೇ ಗಂಭೀರವಾಗಿದೆ. ಮುಂದೆ ಯಾಜಕನು ದೇವದರ್ಶನದ ಗುಡಾರದ ನೆಲದಿಂದ ಧೂಳನ್ನು ತೆಗೆದು ನೀರಿಗೆ ಹಾಕಿದನು. ಅರಣ್ಯಕಾಂಡ 5:17. ಆ ಧೂಳು ಯೆಹೋವನು ತನ್ನ ಜನರ ಮಧ್ಯೆ ವಾಸಿಸುವ ಸ್ಥಳದಿಂದ ಬಂದದ್ದಾಗಿತ್ತು. ಈ ಕ್ರಿಯೆಯು ವಿಧಿಯನ್ನು ನೇರವಾಗಿ ಯೆಹೋವನ ಸನ್ನಿಧಿಗೆ ಮತ್ತು ಆತನ ಪರಿಶುದ್ಧ ಸ್ಥಾನಕ್ಕೆ ಜೋಡಿಸಿತು. ಧೂಳು ಎಂದರೆ ಮನುಷ್ಯನು ಧೂಳಿನಿಂದ ನಿರ್ಮಿಸಲ್ಪಟ್ಟಿದ್ದಾನೆ ಮತ್ತು ಧೂಳಿಗೆ ಮತ್ತೆ ಸೇರುತ್ತಾನೆ. ಆದಿಕಾಂಡ 2:7-3:19. ಧೂಳು ವಿಧೇಯತೆಯ ಮರಣಕ್ಕೆ ಮತ್ತು ಕೆಲವು ಬಾರಿ ಶಾಪ ಹಾಗೂ ನ್ಯಾಯ ತೀರ್ಪಿನ ಭಾಷೆಗೆ ಸಂಬಂಧಿಸಿದೆ. ಆದಿಕಾಂಡ 3:14. ಗುಡಾರದ ಧೂಳನ್ನು ನೀರಿಗೆ ಹಾಕುವ ಮೂಲಕ ಈ ವಿಷಯವು ಕೇವಲ ಪತಿಯ ಭಾವನೆಗಳಿಗೆ ಮಾತ್ರವಲ್ಲದೆ ಪಾಳೆಯದ ಪವಿತ್ರತೆಗೆ ಸಂಬಂಧಿಸಿದೆ ಎಂದು ಈ ವಿಧಿಯು ಘೋಷಿಸಿತು. ನಂತರ ವಿಧೇಯತೆಯ ಒಂದು ಬಹಿರಂಗ ಸಂಕೇತವು ಬಂದಿತ್ತು. ಯಾಜಕನು ಆ ಸ್ತ್ರೀಯನ್ನು ಯೆಹೋವನ ಮುಂದೆ ನಿಲ್ಲಿಸಿ ಅವಳ ತಲೆಯನ್ನು ಬಿಡಿಸಿದನು ಅಥವಾ ಅವಳ ಕೂದಲನ್ನು ಸಡಿಲಗೊಳಿಸಿ ಹರಡಿಸಿದನು. ಅರಣ್ಯಕಾಂಡ 5:18. ಈ ಕ್ರಿಯೆಯು ಅವಳನ್ನು ಅವಮಾನಿಸಲು ವಿನ್ಯಾಸಗೊಳಿಸಿದ್ದಲ್ಲ. ಈ ವಿಧಿಯಲ್ಲಿ ಅವಳು ಯಾವುದೇ ಮರೆಯಲಿಲ್ಲದೆ, ಏನನ್ನು ಮುಚ್ಚಿಡದೆ, ರಹಸ್ಯವಾದುದನ್ನು ನೋಡುವವರಿಂದ ಪರೀಕ್ಷಿಸಲ್ಪಡುತ್ತಿದ್ದಾಳೆ ಎಂಬ ಮುಕ್ತ ನಿಲುವಿನ ಸಂಕೇತವಾಗಿತ್ತು. ಇದು ಆ ಕ್ಷಣದ ಗಂಭೀರ ಸ್ವರೂಪವನ್ನು ಗುರುತಿಸಿತು. ನ್ಯಾಯಾಲಯದಲ್ಲಿ ಸತ್ಯದ ಪ್ರಮಾಣ ಮಾಡಲು ಒಬ್ಬ ವ್ಯಕ್ತಿಯು ನಿಲ್ಲುವಂತೆ ಆಕೆ ಈಗ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಳು. ಈ ಹಂತದಲ್ಲಿ ಯಾಜಕನು ಜ್ಞಾಪಕಾರ್ಥಕ ಧಾನ್ಯ ಸಮರ್ಪಣೆಯನ್ನು ಅವಳ ಕೈಯಲ್ಲಿ ಇರಿಸಿದನು. ಅರಣ್ಯಕಾಂಡ 5:18. ಸ್ತ್ರೀಯು ಅರ್ಪಣೆಯನ್ನು ಹಿಡಿದಿದ್ದರೆ ಯಾಜಕನು ಶಾಪವನ್ನು ತರುವ ಕಹಿ ನೀರನ್ನು ಹಿಡಿದಿದ್ದನು. ಅರಣ್ಯಕಾಂಡ 5:18. ಕಹಿ ನೀರು ಎಂಬ ಪದವು ಪ್ರಾಥಮಿಕವಾಗಿ ರುಚಿಯನ್ನು ವಿವರಿಸುವುದಿಲ್ಲ, ಬದಲಾಗಿ ಆ ನೀರು ವಿಧಿಯಲ್ಲಿ ಏನನ್ನು ಹೊತ್ತು ತರುತ್ತದೆ ಎಂಬುದನ್ನು ವಿವರಿಸುತ್ತದೆ. ಪ್ರಮಾಣದ ಗಂಭೀರತೆ ಮತ್ತು ಒಂದು ವೇಳೆ ಪಾಪವು ಅಡಗಿದ್ದರೆ ಶಾಪ ಉಂಟಾಗುವ ಸಾಧ್ಯತೆ. ಈ ಇಡೀ ದೃಶ್ಯವು ಬಹಳ ಸಂಯಮದಿಂದ ಕೂಡಿದೆ. ಯಾಜಕನು ಸ್ಥಿರನಾಗಿದ್ದಾನೆ. ದೇವದರ್ಶನದ ಗುಡಾರ ಹತ್ತಿರದಲ್ಲಿದೆ. ಅರ್ಪಣೆ ಸರಳವಾಗಿದೆ. ಪಾತ್ರೆ ಮಣ್ಣಿನದು, ಧೂಳು ಪವಿತ್ರ ಸ್ಥಾನದ್ದು. ವಿಷಯವು ಯೆಹೋವನ ಮುಂದೆ ಇಡಲ್ಪಟ್ಟಿದೆ. ಈಗ ಪ್ರಮಾಣದ ಪ್ರಕ್ರಿಯೆ ಪ್ರಾರಂಭವಾಯಿತು. ಯಾಜಕನು ಆ ಸ್ತ್ರೀಯಿಂದ ಪ್ರಮಾಣ ಮಾಡಿಸಿದನು ಮತ್ತು ಆ ಪ್ರಮಾಣವು ಕೆಲವು ಷರತ್ತುಗಳ ಮೇಲೆ ಇತ್ತು. ಅರಣ್ಯಕಾಂಡ 5:19-22. ಯಾವ ಪುರುಷನು ಅವಳೊಂದಿಗೆ ಮಲಗದಿದ್ದರೆ
ಮತ್ತು ತನ್ನ ಪತಿಯ ಅಧಿಕಾರದ ಅಡಿಯಲ್ಲಿದ್ದಾಗ ಅವಳು ಅಶುದ್ಧತೆಯ ಕಡೆಗೆ ತಿರುಗಿದರೆ ಅವಳು ಹಾನಿಯಿಂದ ಮುಕ್ತಳಾಗುತ್ತಿದ್ದಳು. ಅರಣ್ಯಕಾಂಡ 5:19. ಅಂದರೆ ನಿರಪರಾಧಕ್ಕೆ ಶಿಕ್ಷೆಯಾಗುತ್ತಿರಲಿಲ್ಲ. ಒಂದು ವೇಳೆ ಅವಳು ದಾರಿ ತಪ್ಪಿದರೆ, ತನ್ನನ್ನು ಅಶುದ್ಧಗೊಳಿಸಿಕೊಂಡಿದ್ದರೆ ಮತ್ತು ಬೇರೊಬ್ಬ ಪುರುಷನು ಅವಳೊಂದಿಗೆ ಮಲಗಿದರೆ ಆಗ ಶಾಪ ಉಂಟಾಗುತ್ತಿತ್ತು. ಅರಣ್ಯಕಾಂಡ 5:20-22. ಈ ವಿಧಿಯು ಯಾಜಕನಿಗೆ ಅವಳಿಗೆ ಹಾನಿ ಮಾಡಲು ಅನುಮತಿ ನೀಡಲಿಲ್ಲ. ಇದು ಯೆಹೋವನ ಮುಂದೆ ಒಂದು ಪ್ರಮಾಣವನ್ನು ಇರಿಸಿತು ಮತ್ತು ಯೆಹೋವನೇ ನೇಮಿಸಿದ ಫಲಿತಾಂಶದ ಮೂಲಕ ಸತ್ಯವನ್ನು ಬಹಿರಂಗಪಡಿಸಲು ಯೆಹೋವನನ್ನು ಕೇಳಿಕೊಂಡಿತ್ತು. ಯಾಜಕನು ಪಠ್ಯದಲ್ಲಿ ನೀಡಲಾದ ಭಾಷೆಯಲ್ಲಿ ನಿರ್ದಿಷ್ಟ ಶಾಪವನ್ನು ಉಚ್ಚರಿಸಿದನು. ಯೆಹೋವನು ಅವಳನ್ನು ತನ್ನ ಜನರ ಮಧ್ಯೆ ಶಾಪವಾಗಿಯೂ ಮತ್ತು ಪ್ರಮಾಣವಾಗಿಯೂ ಮಾಡುವನು. ಅವಳ ಹೊಟ್ಟೆಯು ಉಬ್ಬುವಂತೆಯೂ ಮತ್ತು ಅವಳ ತೊಡೆಯು ಬತ್ತಿ ಹೋಗುವಂತೆಯೂ ಮಾಡುವನು. ಅರಣ್ಯಕಾಂಡ 5:21-22. ಇಲ್ಲಿ ಇಬ್ರು ಪದಗಳ ಅರ್ಥ ಕಷ್ಟಕರವಾಗಿರುವುದರಿಂದ ವಿವಿಧ ಭಾಷಾಂತರಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು, ಆದರೆ ಒಟ್ಟಾರೆ ಅರ್ಥವು ಸ್ಪಷ್ಟವಾಗುತ್ತದೆ. ನ್ಯಾಯ ತೀರ್ಪು ಅವಳ ದೇಹದ ಮೇಲೆ, ವಿಶೇಷವಾಗಿ ಸಂತಾನೋತ್ಪತ್ತಿ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ವೇಳೆ ಅವಳು ತಪ್ಪಿತಸ್ಥಳಾಗಿದ್ದರೆ ಆ ಗುಪ್ತ ಪಾಪವು ಸಾರ್ವಜನಿಕವಾಗಿ ತಿಳಿಯುತ್ತಿತ್ತು. ಇಂತಹ ಪದಗಳ ಉದ್ದೇಶವು ಕ್ರೌರ್ಯವನ್ನು ತೃಪ್ತಿಪಡಿಸುವುದಲ್ಲ, ಬದಲಾಗಿ ಯೆಹೋವನು ಬಯಸಿದಾಗ ರಹಸ್ಯವಾದ ಅಶುದ್ಧತೆಯನ್ನು ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ತೋರಿಸುವುದಾಗಿತ್ತು. ಶಾಪವನ್ನು ಉಚ್ಚರಿಸಿದ ನಂತರ ಸ್ತ್ರೀಯು ಆಮೇನ್ ಆಮೇನ್ ಎಂದು ಉತ್ತರಿಸಬೇಕಿತ್ತು. ಅರಣ್ಯಕಾಂಡ 5:22. ಈ ಪ್ರತಿಕ್ರಿಯೆಯು ಸಾಧಾರಣವಾದುದಲ್ಲ. ಇದು ಪ್ರಮಾಣದ ಷರತ್ತುಗಳನ್ನು ಒಪ್ಪಿಕೊಳ್ಳುವುದು, ಪ್ರಕ್ರಿಯೆಗೆ ವಿಧೇಯತೆ ತೋರುವುದು ಮತ್ತು ಯೆಹೋವನ ತೀರ್ಪು ಅಂತಿಮ ಎಂದು ಒಪ್ಪಿಕೊಳ್ಳುವುದಾಗಿತ್ತು. ಮಾನವ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಕೊರತೆಯು ಈ ಪ್ರಕರಣವನ್ನು ಬಗೆಹರಿಸಲಾಗದೆ ಉಳಿಸುತ್ತಿತ್ತು ಮತ್ತು ಮನೆ ಸಂಶಯದ ವಿಷಯದಿಂದ ತುಂಬಿರುತ್ತಿತ್ತು. ಇಲ್ಲಿ ಈ ವಿಧಿಯು ಸತ್ಯವನ್ನು ಯೆಹೋವನ ಕೈಗೆ ನೀಡಲು ಮತ್ತು ಪತಿಯು ಕೇವಲ ಸಂಶಯವನ್ನೇ ಪುರಾವೆ ಎಂದು ಭಾವಿಸಿ ವರ್ತಿಸುವುದನ್ನು ತಡೆಯಲು ವಿನ್ಯಾಸಗೊಳಿಸಲಾಗಿತ್ತು. ನಂತರ ಈ ವಿಧಿಯು ಇನ್ನೂ ಗಂಭೀರವಾದ ಹೆಜ್ಜೆಯನ್ನು ಇಟ್ಟಿತ್ತು. ಯಾಜಕನು ಆ ಶಾಪಗಳನ್ನು ಒಂದು ಪುಸ್ತಕದಲ್ಲಿ ಅಥವಾ ಸುರುಳಿಯಲ್ಲಿ ಬರೆದನು. ತದನಂತರ ಬರೆದ ಪದಗಳನ್ನು ಆರಣಿಯಲ್ಲಿ ತೊಳೆದು ಅಥವಾ ಉಜ್ಜಿ ಹಾಕಿದನು. ಅರಣ್ಯಕಾಂಡ 5:23. ಈಗ ಆ ನೀರು ಪ್ರಮಾಣವನ್ನು ಸ್ಪಷ್ಟವಾದ ರೀತಿಯಲ್ಲಿ ಒತ್ತುಕೊಂಡಿತ್ತು. ಬರೆಯಲ್ಪಟ್ಟ ಶಾಪದ ಪದಗಳನ್ನು ವರ್ಷಾನುಗಟ್ಟಲೆ ಅವಳಿಗೆ ಬೆದರಿಕೆ ಆಗಲು ಇಟ್ಟುಕೊಳ್ಳಲಾಗಲಿಲ್ಲ. ಅವುಗಳನ್ನು ನೀರಿನಲ್ಲಿ ಕರಗಿಸಲಾಯಿತು. ಅಂದರೆ ವಿಷಯವನ್ನು ಯೆಹೋವನ ತೀರ್ಪಿಗೆ ಒಪ್ಪಿಸಲಾಗಿದೆ ಎಂದು ತೋರಿಸಲಾಯಿತು. ನ್ಯಾಯ ತೀರ್ಪು ಎಂಬುದು ಖಾಸಗಿ ಶಿಕ್ಷೆಯಾಗಿರಲಿಲ್ಲ, ಅದು ಯಾಜಕನ ಮೇಲ್ವಿಚಾರಣೆಯಲ್ಲಿ ನಡೆಯುವ ಒಂದು ಪವಿತ್ರ ಪ್ರಕ್ರಿಯೆಯಾಗಿತ್ತು. ಈಗ ಇಡೀ ದೃಶ್ಯ ಸಿದ್ಧವಾಗಿದೆ. ಆ ಸ್ತ್ರೀ ಯೆಹೋವನ ಮುಂದೆ ನಿಂತಿದ್ದಾಳೆ. ಅವಳ ಕೈಗಳಲ್ಲಿ ಧಾನ್ಯದ ಅರ್ಪಣೆ ಇದೆ. ಯಾಜಕನು ಮಣ್ಣಿನ ಪಾತ್ರೆಯನ್ನು ಹಿಡಿದಿದ್ದಾನೆ. ಅದರಲ್ಲಿ ಪವಿತ್ರ ನೀರು, ಗುಡಾರದ ನೆಲದ ಧೂಳು ಮತ್ತು ಪ್ರಮಾಣದ ತೊಳೆದು ಹಾಕಿದ ಪದಗಳಿವೆ. ಮನೆಯ ಗುಪ್ತ ಬಿಕ್ಕಟ್ಟನ್ನು ಯೆಹೋವನ ಬೆಳಕಿಗೆ ತರಲಾಗಿದೆ. ಮುಂದಿನ ಹೆಜ್ಜೆಯು ಇದನ್ನು ಏಕೆ ಕಹಿ ನೀರು ಎಂದು ಕರೆಯಲಾಗುತ್ತದೆ ಮತ್ತು ಯೆಹೋವನು ಹೇಗೆ ನಿರಪರಾಧಿಯನ್ನು ಸಮರ್ಥಿಸಿ ಅಪರಾಧಿಯನ್ನು ಬಯಲು ಮಾಡುತ್ತಾನೆ ಎಂಬುದನ್ನು ತಿಳಿಸುತ್ತದೆ. ಇದನ್ನು ನಾವು ನಾಳೆ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಪರಿಶುದ್ಧನು ಮತ್ತು ನ್ಯಾಯವಂತನೂ ಆದ ತಂದೆಯೇ, ನಮ್ಮ ಜೀವನವು ನಿನ್ನ ದೃಷ್ಟಿಯಲ್ಲಿ ಶುದ್ಧವಾಗಿರಲಿ. ಅವಮಾನಕ್ಕಿಂತ ಹೆಚ್ಚಾಗಿ ನಾವು ಪಾಪಕ್ಕೆ ಭಯಪಡೋಣ ಮತ್ತು ಮಾನವ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ನಿನ್ನ ನ್ಯಾಯ ತೀರ್ಪಿಗೆ ಭಯಪಡೋಣ. ನಮ್ಮ ಮನೆಗಳಲ್ಲಿ ಸತ್ಯವು ಗೌರವಿಸಲ್ಪಡಲಿ ಮತ್ತು ನಮ್ಮ ವೈವಾಹಿಕ ಜೀವನದಲ್ಲಿ ನಿಷ್ಠೆಯು ರಕ್ಷಿಸಲ್ಪಡಲಿ. ಪ್ರತಿಯೊಂದು ರಹಸ್ಯ ವಿಷಯವು ಸರಿಯಾದ ಸಮಯದಲ್ಲಿ ನಿನ್ನ ಬೆಳಕಿಗೆ ಬರಲಿ ಮತ್ತು ನಾವು ತಪ್ಪು ಮಾಡಿದಾಗ ತಕ್ಷಣವೇ ಪಶ್ಚಾತ್ತಾಪ ಪಡುವಂತಾಗಲಿ. ನಿರಪರಾಧಿಗಳು ಬಲಗೊಳ್ಳಲಿ ಮತ್ತು ಅಪರಾಧಿಗಳು ಪಾಪವನ್ನು ಒಪ್ಪಿಕೊಳ್ಳುವಂತೆ ವಿನಯಶೀಲರಾಗಲಿ. ನಿನ್ನ ಕ್ರಮವು ನಿನ್ನ ಜನರ ಮಧ್ಯೆ ಇರಲಿ ಮತ್ತು ನಿನ್ನ ಸನ್ನಿಧಿಯು ನಮಗೆ ಸಮೀಪವಾಗಿರಲಿ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.